ಎಲ್ಲ ವಯೋಮಾನದವರಿಗಾಗಿ ರೋಗ ನಿರೋಧಕ ಶಕ್ತಿ ವೃದ್ಧಿಗಾಗಿ ಶುದ್ಧ ಅರಿಶಿಣದ ಸತ್ವ ಹರಿದ್ರಾರಸ. ಇದು ದೇಸಿ ಉತ್ಥಾನದ ಉತ್ಪನ್ನ. ಸನಾತನ ಧರ್ಮದ ನಿಂದನೆಯೇ ಸೆಕ್ಯುಲರ್ ಅಲ್ಲ. 2023ರಲ್ಲಿ 136 ಸೀಟುಗಳ ಸುಭದ್ರ ಬಹುಮತದಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಅಂದ್ರೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅನ್ನೋ ಒಂದು ರಾಜಕೀಯ ಪಕ್ಷ ಕರ್ನಾಟಕದ ಮಟ್ಟಿಗೆ ಅದ್ಯಾಕೋ ನೆರೆಹೊರೆಯ ತಮಿಳುನಾಡು ರಾಜ್ಯದ ಪ್ರಾದೇಶಿಕ ಪಕ್ಷ ಡಿಎಂಕೆ ಪಕ್ಷದ ಅನುಕರಣೆ ಅಂತ ವರ್ತಿಸಿದೆ ಅಂತ ಆಗಾಗ್ಗೆ ನಾವು ಎತ್ತಿ ಹೇಳ್ತಾ ಬಂದಿದ್ವಿ ಇದೇ ವೇದಿಕೆಯಲ್ಲಿ. ಯಾಕೆಂತಂದ್ರೆ ಕಳೆದ 57 ವರ್ಷಗಳಿಂದ ಸತತವಾಗಿ ತಮಿಳುನಾಡು ರಾಜ್ಯವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರುವ ಎರಡೂ ದ್ರಾಮುಕ ಪಕ್ಷಗಳು ಹೇಳಿ ಕೇಳಿ ಅವರ ರಾಜಕೀಯ ಸಿದ್ಧಾಂತವೇ ಬ್ರಾಹ್ಮಣ ವಿರೋಧ ಮತ್ತು ಹಿಂದಿ ನಿಷೇಧ, ಬ್ರಾಹ್ಮಣ ವಿರೋಧ ಮತ್ತು ಹಿಂದಿ ನಿಷೇಧ ಅಥವಾ ಬ್ರಾಹ್ಮಣ ನಿಂದನೆ ಮತ್ತು ಹಿಂದಿಗೆ ವಿರೋಧ, ಇವೆರಡೇ ಅಂಶಗಳನ್ನ ಇಟ್ಕೊಂಡ್ಬಿಟ್ಟು 58 ವರ್ಷಗಳಿಂದ ಅಲ್ಲಿ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡಿರೋ ಆ ಪ್ರಾದೇಶಿಕ ಪಕ್ಷದ ಅನುಕರಣೆ ಅಂತ ವರ್ತಿಸ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಅಧಿಕಾರಾರೂಢ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮಂತ್ರಿಗಳು ಮತ್ತು ಬಹುತೇಕ ಶಾಸಕರೆಲ್ಲ ಅದೇ ದಾಟಿಯಲ್ಲಿ ಮಾತಾಡೋದನ್ನೇ ಒಂದು ಫ್ಯಾಷನ್ ಆಗಿ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ಅವರಲ್ಲೂ ಕಳೆದ 1 ತಿಂಗಳಿಂದ ಆರಂಭಗೊಂಡು ಇದೀಗ ಪದೇ ವಿಸ್ತರಣೆಗೊಳ್ತಾ ಇರೋ ಆ ಜಾತಿ ಸಮೀಕ್ಷೆ, ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ ಶುರುವಾದಾಗಿಂದ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡೋದ್ರಲ್ಲೇ ಪ್ರಚಾರ ಪಡ್ಕೊಳ್ತಾ ಇದ್ದಾರೆ ವಿವಿಧ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು. ಸ್ವತಃ ಮುಖ್ಯಮಂತ್ರಿಗಳೇ ಈ ಫ್ಯಾಷನ್ಗೆ ಬಲಿಯಾಗಿರೋದು ಆಶ್ಚರ್ಯಕರ. ಇತ್ತೀಚೆಗೆ ದಿಲ್ಲಿಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದ ಒಂದು ಘಟನೆಯನ್ನು ಉದ್ಧರಿಸುತ್ತಾ ಮುಖ್ಯಮಂತ್ರಿಗಳು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಗವಾಯಿ ಅವರ ಮೇಲೆ ಒಬ್ಬ ವಿಕೃತ ಮನಸ್ಸಿನ ವಕೀಲ, ಹಿರಿಯ ವಕೀಲ, 71 ವಯಸ್ಸಿನ ಒಬ್ಬ ವಕೀಲ ಒಂದು ಬೂಟ್ ಎಸ್ದಂತೆ, ಆ ಬೂಟ್ ಎಸ್ದ ಘಟನೆ ಇಡೀ ರಾಷ್ಟ್ರವನ್ನೇ ಆಘಾತಗೊಳಿಸ್ತು. ಒಂಥರ ಪ್ರತಿಯೊಬ್ಬರಿಗೂ ಕೂಡ ಅಚ್ಚರಿ ಮತ್ತು ಆಘಾತ ಮತ್ತು ಬೇಸರ ಕೂಡ ಉಂಟಾಯಿತು. ಆದ್ರೆ ಆ ವ್ಯಕ್ತಿ ತನ್ನ ಕೃತ್ಯವನ್ನ ಸಮರ್ಸ್ಕೊಂಡಿದ್ದು ಇಲ್ಲ. ಅವ್ರ ಬಾಯಿಂದ ಸನಾತನ ಧರ್ಮಕ್ಕೆ ಅವೇಳನಕಾರಿಯಾದ ಮಾತು ಬಂತು. ನನ್ನ ಧರ್ಮಕ್ಕೆ ಅವೇಳನ ಆಗೋದನ್ನ ಸಹಿಸ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಒಬ್ಬ ಹಿರಿಯ ಸುಪ್ರೀಂ ಕೋರ್ಟ್ ನ ಹಿರಿಯ ನ್ಯಾಯವಾದಿ ಅನ್ಸ್ಕೊಂಡಿರೋ ವಕೀಲನ ಬಾಯಲ್ಲಿ ಆ ಮಾತು ಬಂತಲ್ಲ. ಜೊತೆಗಾತ ಹೇಳ್ಕೊಂಡ ನಾನು ಕೂಡ ದಲಿತ ಅಂತ ಬೇರೆ ಹೇಳ್ಕೊಂಡು ತನ್ನನ್ನು ತಾನು ಗುರುತಿಸ್ಕೊಂಡ. ಈ ರೀತಿ ವಿಕೃತ ಮನಸ್ಸಿನ ಒಬ್ಬ ವಕೀಲನ ವರ್ತನೆಯನ್ನೇ ಉದಾಹರಣೆಗೆ ಇಟ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನವರು ಅದೆಲ್ಲೋ ಬಾಗಲಕೋಟೆಯ ಒಂದು ಸಮಾರಂಭದಲ್ಲಿ ನೋಡಿ ಇದೇ ಸನಾತನ ಮನಸ್ಥಿತಿ, ಈ ಸನಾತನಗಳನ್ನೆಲ್ಲ ದೂರ ಇಡ್ಬೇಕು. ಯಾವುದು ಸನಾತನ ಧರ್ಮ? ಯಾರು ಕೂಡ ಸ್ವಘೋಷಿತ ಪ್ರಗತಿಪರರು ಮತ್ತು ಎಡಪಂಥೀಯರು ಇದುವರೆಗೂ ಕೂಡ ಹಿಂದೂ ಧರ್ಮವನ್ನ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಜನಾಂಗವನ್ನ ಆಗಾಗ್ಗೆ ಲೇವಡಿ ಮಾಡೋದು, ಅವೇಳನ ಮಾಡೋದು, ಗೇಲಿ ಮಾಡೋದನ್ನೇ ಅದು ಪ್ರಗತಿಪರ ಧೋರಣೆ, ಪ್ರಗತಿಪರ ಮನೋಧರ್ಮ ಅಂತ ಬಿಂಬಿಸ್ತಾ ಬಂದ್ಬಿಟ್ರು. ವಿಶೇಷವಾಗಿ ಕಳೆದ 50 ವರ್ಷಗಳಿಂದ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿರೋ ಒಂದು ಫಾರ್ಮುಲಾ ರೀತಿಯ ವ್ಯಾಖ್ಯಾನಗಳು ಯಾವ ರೀತಿ ಫಾರ್ಮುಲಾ ರೀತಿ ಬಳಸ್ತಾ ಇದ್ದಾರೆ ಅಂತಂದ್ರೆ ಬ್ರಾಹ್ಮಣ ನಿಂದನೆಯೇ ಸೆಕ್ಯುಲರಿಸಂ, ಲಿಂಗಾಯತರ ಲೇವಡಿಯೇ ಸೋಷಿಯಲ್ ಜಸ್ಟಿಸ್, ಒಕ್ಕಲಿಗರು ಒಳಜಗಳ ಅಂದ್ರೆ ಇಂಟರ್ನಲ್ ಡೆಮಾಕ್ರಸಿ. ಒಂದು ಕಾಲದಲ್ಲಿ ಆ ಬಿಹಾರ್ ರಾಜ್ಯ ಅಂದ್ರೆ ಲಲ್ಲೂ ಪ್ರಸಾದ್ ಯಾದವ್ ದರ್ಬಾರ್ನಲ್ಲಿ ಅಲ್ಲಿದ್ದ ಯಾದವ್ ಸೇನಾ, ಭೂಮಿಹಾರ್ ಸೇನಾ ರಣವೀರ್ ಸೇನಾ ಇತ್ಯಾದಿ ಸೇನೆಗಳೆಲ್ಲ ದಲಿತರ ಸಾಮೂಹಿಕ ದಹನವನ್ನೇ ಅದನ್ನ ಸಹಜ ನ್ಯಾಚುರಲ್ ಜಸ್ಟಿಸ್ ಅನ್ನೋ ರೀತಿಯಲ್ಲಿ ಆರ್ಭಟಿಸ್ತಾ ಇದ್ವು. ಕರ್ನಾಟಕದಲ್ಲಿ ಕೂಡ ಈ ತ್ರಿವಿಧ ಫಾರ್ಮುಲಾಗಳ ಬಳಕೆ ಅದು ಅತಿರೇಕಕ್ಕೆ ಹೋಗ್ಬಿಟ್ಟಿದೆ. ತಮ್ಮ ರಾಜಕೀಯ ಸೋಲು ಗೆಲುವುಗಳಿಗೆಲ್ಲ ಪ್ರತಿಯೊಂದಕ್ಕೂ ಬೆರಳು ತೋರಿಸೋದು, ನಿರ್ದಿಷ್ಟ ಜನಾಂಗಗಳ ಮೇಲೆ ಅವ್ರ ಹೆಸರಿಲ್ಲದೇನೆ ಬೆರಳು ತೋರಿಸ್ತಾ ಇರೋದು, ಇದುವರೆಗೂ ಪರೋಕ್ಷವಾಗಿ ಮಾಡ್ತಾ ಇದ್ದ ಟೀಕೆ ಈಗ ಬಹಿರಂಗಕ್ಕೆ ಬಂದ್ಬಿಟ್ಟಿದೆ. ಅವನು ಸನಾತನ ಧರ್ಮ, ಸನಾತನಗಳನ್ನ ದೂರ ಇಡಿ. ಯಾರು ಅವ್ರು ಸನಾತನಗಳು? ಸಿದ್ದರಾಮಯ್ಯ 21ನೇ ಶತಮಾನದಲ್ಲಿ ನಿಮ್ ಪ್ರಕಾರ ಬ್ರಾಹ್ಮಣರೆಲ್ಲರೂ ವೈದಿಕರು, ಸನಾತನಿಗಳು ಅಂತ ಈ ರೀತಿ ನೀವು ಗುರುತಿಸೋದಾದ್ರೆ ನಿಮಗೆ ಇದುವರೆಗೂ ಕೂಡ ನಿಮ್ಮ ನಾಯಕತ್ವಕ್ಕೆ, ನಿಮ್ಮ ರಾಜಕೀಯ ಧೋರಣೆಗಳಿಗೆ ಸಮರ್ಥನೆ ಮತ್ತು ಅನುಮೋದನೆ ಕೊಡ್ತಾ ಬಂದಿದ್ದ ಬಹುತೇಕ ಬುದ್ಧಿಜೀವಿಗಳೆಲ್ಲ ಕರ್ನಾಟಕ ಕಂಡ ಸರ್ವಶ್ರೇಷ್ಠ ಲೇಖಕರು, ಸಾಹಿತಿಗಳು, ಕವಿಗಳು ಎಲ್ಲರೂ ಆಗಿದ್ರು. ಆಕಸ್ಮಿಕವಾಗಿ ಅವರು ಬ್ರಾಹ್ಮಣ ಜನಾಂಗದಲ್ಲಿ ಹುಟ್ಟಿದವರಾಗಿದ್ರು. ಕಳೆದ 200 ವರ್ಷಗಳ ಚರಿತ್ರೆಯಲ್ಲೂ ಕೂಡ ಬಹುತೇಕ ಹಿಂದೂ ಧರ್ಮದ ಸಮಾಜ ಸುಧಾರಕರು, ಬೇರೆ ಬೇರೆ ಕಾಲಘಟ್ಟದಲ್ಲಿ ಅವತರಿಸಿದ ಸುಧಾರಕರೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ರು. ಸ್ವಾಮಿ ವಿವೇಕಾನಂದರ ಇರ್ಬೋದು, ಅವ್ರಿಗಿಂತ ಪೂರ್ವದಲ್ಲಿ
ರಾಜಾ ರಾಮಮೋಹನ್ ರಾಯ್, ದಯಾನಂದ ಸರಸ್ವತಿ ಇವರೆಲ್ಲರೂ ಕೂಡ ಬ್ರಾಹ್ಮಣರೇ ಆಗಿದ್ರು. ಅದಷ್ಟೇ ಅಲ್ಲ, ಅತ್ಯಂತ ಕ್ರಾಂತಿಕಾರಿ ವಿಚಾರಧಾರೆಗಳಿಗೆ ಹೆಸರಾದ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಬಂದು 79 ವರ್ಷಗಳಾಗ್ತಾ ಬಂದ್ರು ಕೂಡ ಅಲ್ಲಿ ಭದ್ರಲೋಕ್ ಏಕಸ್ವಾಮ್ಯ ಇದೆ. ಅದನ್ನೆಂದಾದ್ರೂ ಪ್ರಶ್ನೆ ಮಾಡಿದಿರಾ? BC ರಾಯಿಂದ ಹಿಡಿದು ಮಮತಾ ಬ್ಯಾನರ್ಜಿವರೆಗೂ ಇದುವರೆಗೂ ಪಶ್ಚಿಮ ಬಂಗಾಳವನ್ನು ಆಳಿದ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಭದ್ರಲೋಕ್ ಸಮುದಾಯಕ್ಕೆ ಸೇರಿದವರು. ಬ್ರಾಹ್ಮಣ, ಕಾಯಸ್ಥ ಮತ್ತು ವೈದ್ಯ, ಈ ಮೂರು ಬ್ರಾಹ್ಮಣರ ವಿವಿಧ ಸವರ್ಣೀಯ ವರ್ಗಗಳು, ಅವರಿಗೆ ಸೇರಿದವರಷ್ಟೇ ಅಲ್ಲಿ ಮುಖ್ಯಮಂತ್ರಿ ಆಗ್ತಾ ಬಂದಿದ್ದಾರೆ. ಎಂದಾದ್ರೂ ನೀವು ಚರ್ಚೆ ಮಾಡಿದ್ದೀರಾ? ಅಲ್ಲೆಲ್ಲ 33 ವರ್ಷ ಕಾಲ ಕಮ್ಯುನಿಸ್ಟರ ಭದ್ರಕೋಟೆ ಆಗಿತ್ತು ಬಂಗಾಳ. ಅದಕ್ಕಿಂತ ಪೂರ್ವದಲ್ಲಿ 18 ವರ್ಷಗಳ ಕಾಲ ಕಾಂಗ್ರೆಸ್ ಮುಖ್ಯಮಂತ್ರಿಗಳೇ ಇದ್ರು. ಈಗಲೂ ಕೂಡ ತೃಣಮೂಲ ಕಾಂಗ್ರೆಸ್ ನಾಯಕಿ ಆಕೆ ಕೂಡ ಭದ್ರಲೋಕ್ ಸಮುದಾಯದವರು. ಎಂದಾದ್ರೂ ಕೇಳಿದ್ದೀರಾ? ಅದ್ರ ಬಗ್ಗೆ ಎಂದಾದ್ರೂ ಟೀಕೆ ಟಿಪ್ಪಣಿ ಮಾಡ್ತೀರಾ? ಅದ್ರ ಜೊತೆಗೆ ಇಷ್ಟು ಸುಲಭವಾಗಿ ಸನಾತನ ಧರ್ಮ ಅಥವಾ ವೈದಿಕ ಧರ್ಮ ಅಥವಾ ಬ್ರಾಹ್ಮಣ ಜನಾಂಗವನ್ನ ಈ ರೀತಿ ಬಹಿರಂಗವಾಗಿ ಗೇಲಿ ಮಾಡೋದ್ರಿಂದ ಏನ್ ಸಾಧಿಸ್ತಾ ಇದ್ದಾರೆ? ಅದು ವೈಜ್ಞಾನಿಕ ಮನೋಧರ್ಮವಾ? ಅದು ನೀವು ನಂಬ್ಕೊಂಡಿರೋ ವೈಚಾರಿಕತೆಯ ಮತ್ತೊಂದು ಅವತಾರವಾ? ಹೀಗೆ ಕರ್ನಾಟಕ ಬರ್ತಾ ಬರ್ತಾ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕವಿವಾಣಿ ಇತ್ತು. ಬರ್ತಾ ಬರ್ತಾ ಅದರಲ್ಲೂ ಈ ಜಾತಿ ಸಮೀಕ್ಷೆ ನಂತರ ಇದು ಸರ್ವ ಜನಾಂಗಗಳ ಒಂದು ಜಾತಿಯ ಕೂಟ ಆಗೋಗ್ಬಿಡುತ್ತೆ ಎಂದು ಕಾಣುತ್ತೆ. ಕರ್ನಾಟಕ ಮುಖ್ಯಮಂತ್ರಿಗಳ ಬಾಯಲ್ಲಿ ಈ ಮಾತು ಬರಬಾರ್ದಾಗಿತ್ತು. ಯಾಕಂತಂದ್ರೆ ಆ ತಮಿಳುನಾಡಿನ ಮುಖ್ಯಮಂತ್ರಿಯ ಪುತ್ರ ಉದಯಗಿರಿ ಸ್ಟಾಲಿನ್ ತಾನೊಬ್ಬ 21ನೇ ಶತಮಾನದ ಕ್ರಾಂತಿಕಾರಿ ಅನ್ನೋ ರೀತಿಯಲ್ಲಿ ಹಿಂದೂ ಧರ್ಮವನ್ನ, ಸನಾತನ ಧರ್ಮವನ್ನ, ಅದು ಮಲೇರಿಯಾ, ಏಡ್ಸ್, ಕೋವಿಡ್ ಅದಕ್ಕಿಂತ ಕೀಳಾದದ್ದು ಅಂತೆಲ್ಲ ಬಾಯಿ ಬಂದಂಗೆ ಮಾತಾಡ್ತಾ ಹೋದ್ರು. ಯಾರು ಅವ್ರನ್ನ ಕೋರ್ಟ್ ಗೆಳೆದಿಲ್ಲ ಅನ್ನೋದು ಸರಿ. ಯಾಕೆ ಈ ಸನಾತನ ಅಥವಾ ಬ್ರಾಹ್ಮಣ ಅನ್ನೋ ಆರೋಪ ಹೊತ್ತಿರೋ ಜನಾಂಗದವರೆಲ್ಲ ಬಹುತೇಕ ಹೌದು, ಅವರೆಲ್ಲ ಪರಂಪರಾನುಗತವಾಗಿ ವಿದ್ಯೆಯನ್ನ ನಂಬ್ಕೊಂಡು ಬದುಕು ಕಟ್ಕೊಂಡಿರೋರು. ಆಧುನಿಕ ಯುಗದಲ್ಲಿ ಅಂದ್ರೆ ಆಧುನಿಕ ವಿಜ್ಞಾನ ತಂತ್ರಜ್ಞಾನದ ಯುಗದಲ್ಲೂ ಕೂಡ ಉಳಿದವರಿಗಿಂತ ಹೆಚ್ಚು ಸ್ಪರ್ಧಾತ್ಮಕವಾಗಿ ಪರಿಶ್ರಮ ಪಟ್ಟುಬಿಟ್ಟು ತಮ್ಮ ಬದುಕಿನಲ್ಲಿ ಒಂದು ಶ್ರೀಮಂತಿಕೆ ಅಂದ್ರೆ ಕೇವಲ ಆರ್ಥಿಕವಾದ ಶ್ರೀಮಂತಿಕೆ ಅಲ್ಲ, ಬೌದ್ಧಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕವಾದ ರೀತಿಯಲ್ಲೂ ಕೂಡ ಅವರು ಶ್ರೀಮಂತಿಕೆಯನ್ನು ಪಡ್ಕೊಂಡಿದ್ದಾರೆ. ಉಳಿದವರಿಗೆ ಅನುಕರಣೀಯ ಮಾದರಿ ಅನ್ಸ್ಕೊಬಿಟ್ರು. ಅವ್ರ ಬಗ್ಗೆ ಅಸೂಯೆ ಪಡೋದ್ರ ಬದಲು ಈ ರೀತಿಯ ಅಸಹನೆ, ಅಸಹಿಷ್ಣುತೆ ಮತ್ತು ಅವಮಾನಕಾರಿ ಮಾತುಗಳ ಮೂಲಕ ಏನನ್ನು ಸಾಧಿಸ್ಲಿಕ್ಕೆ ಹೊರಟಿದ್ದೇವೆ ತಮ್ಗೆ ಅರ್ಥವಾಗಬೇಕು. ತಾವು ಕಳೆದ 17 ವರ್ಷಗಳಿಂದ ಸಾಕಷ್ಟು ಅಧಿಕಾರವನ್ನ ಅನುಭವಿಸಿರೋ, ತಮಗೆ ಅಧಿಕಾರ ಕೊಟ್ಟಿರುವ ಕಾಂಗ್ರೆಸ್ ಪಕ್ಷ ಭಾರತದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಶಾಶ್ವತವಾಗಿ ಒಂದು ಬ್ರಾಹ್ಮಣ ಕುಟುಂಬದ ಮಾಲೀಕತ್ವದಲ್ಲಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಮರಿಬೇಡಿ ಸಿದ್ದರಾಮಯ್ಯನವರೇ. ನೆಹರು ವಂಶಸ್ಥರು ಅವರೆಲ್ಲ ಕಾಶ್ಮೀರಿ ಪಂಡಿತ್ ಬ್ರಾಹ್ಮಣರುಗಳು. ಅವರ ಸಂತತಿ 5-6ನೇ ಸಂತತಿವರೆಗೂ ಕೂಡ ಎಲ್ಲ ಗುಲಾಮನಿಷ್ಠ ತೋರ್ತಾ ಬಂದ್ಬಿಟ್ಟಿದ್ರಿ. ಹೈಕಮಾಂಡ್ ಅಂದ್ರೆ ಅವ್ರಿಗೆ ತೋರಿಸ್ತಾರೆ. ಅವರೆಲ್ಲ ಇವತ್ತಿನ ಹೈಕಮಾಂಡಿನ ನಾಯಕರುಗಳೆಲ್ಲ ಅವ್ರು ಹುಟ್ಟಿರಲೇ ಇಲ್ಲ ನೀವು ರಾಜಕೀಯಕ್ಕೆ ಬಂದಾಗ. ಆದ್ರೂ ಕೂಡ ಅವ್ರ ನಾಯಕತ್ವವನ್ನು ಪ್ರಶ್ನಾತೀತವಾಗಿ ಒಪ್ಕೊಳ್ತಾ ಬಂದ್ಬಿಟ್ಟಿದ್ರಿ. ಅದು ನಿಮ್ ಕಾಂಗ್ರೆಸ್ ಕಲ್ಚರ್ ಅಂತ ಹೇಳ್ತಾರೆ. ಕಾಂಗ್ರೆಸ್ ಕಲ್ಚರ್ ಯಾವ್ದಾದ್ರು ಇರ್ಲಿ, ಉಳಿದಂತೆ ಯಾಕೆ ಈ ವಿವಿಧ ಜಾತಿ ಜನಾಂಗಗಳನ್ನ ಗುರಿಯಾಗಿಟ್ಕೊಂಡ್ಬಿಟ್ಟು ಈ ತರ ಪದ ಪ್ರಯೋಗ ಮಾಡ್ತಾ ಹೋಗ್ತಾ ಇದ್ದೇನೆ? ನಾವೆಲ್ಲರೂ ಕೂಡ ಹಿಂದೂ ಧರ್ಮದಷ್ಟು ಅತ್ಯಂತ ಸಹನಶೀಲ ಪ್ರಜಾಸತ್ತಾತ್ಮಕ ಧರ್ಮ ಇನ್ನೊಂದಿಲ್ಲ. ವಿವಿಧ ಶತಮಾನಗಳಲ್ಲಿ ಇದು ನಿರಂತರ ಸುಧಾರಣೆ, ನಿರಂತರ ಪರಿವರ್ತನೆ ಮತ್ತು ಪ್ರಜಾಸತ್ತಾತ್ಮಕ ಟೀಕೆ ಟಿಪ್ಪಣಿಗಳನ್ನ ಜೀರ್ಣಿಸ್ಕೊಳ್ತಾ ಬಂದಿದೆ. ಈ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದ ಜೀರ್ಣಾಧಾರಕ ಶಕ್ತಿ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ಅನೇಕ ವಿದೇಶಿ ಆಕ್ರಮಣಕಾರರು ಈ ದೇಶದ ಮೇಲೆ ದಾಳಿ ಮಾಡಿದ್ರು, ನಮ್ಮ ಮೇಲೆ ದರ್ಬಾರ್ ನಡೆಸಿದ್ರು. ಅವ್ರು ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅಥವಾ ಇತರ ಜನಾಂಗದವ್ರು ಇರ್ಬೋದು. ಅವ್ರು ಯಾರು ಬಂದ್ರು ಕೂಡ ಅವೆಲ್ಲ ಪರಕೀಯರ ಧರ್ಮ ಸಂಸ್ಕೃತಿಗಳಲ್ಲಿದ್ದ ಉತ್ತಮ ಗುಣಗಳನ್ನೆಲ್ಲ ತನ್ನದಾಗಿಸ್ಕೊಳ್ತಾ ಬಂತು ಹಿಂದೂ ಧರ್ಮ. ಇವತ್ತು ಸೂಫಿ ಇಸ್ಲಾಂ ಅಂತಂದ್ರೆ ಯಾವ್ದದು? ಹಿಂದೂ ಮತ್ತು ಇಸ್ಲಾಂ ಧರ್ಮಗಳ ಅತ್ಯಂತ ಆರೋಗ್ಯದಾಯಕ ಸಮ್ಮಿಶ್ರಣ. ಅದು ಸಮ್ಮಿಶ್ರ ಸಂಸ್ಕೃತಿ, ಅದು ಸೂಫಿ ಇಸ್ಲಾಂ ಅನ್ನೋದು. ಇಲ್ಲಿ ತಾವು ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಎಲ್ಲೆಲ್ಲಿ ದೊಡ್ಡ ಜನಸಮುದಾಯ ಸೇರಿರುತ್ತೋ ಅಲ್ಲಿ ಪ್ರಚೋದನಕಾರಿ ಮಾತುಗಳನ್ನಾಡೋದು, ಉದ್ರೇಕಾರಿ ಮಾತುಗಳನ್ನಾಡೋದು, ಹೀಗೆ ಮಾಡ್ತಾ ಹೋದ್ರೆ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯದ ರಾಜಕಾರಣ ವಿರೂಪಗೊಂಡು ಬಿಡುತ್ತೆ. ಸಾಮಾಜಿಕ ನ್ಯಾಯದಷ್ಟೇ ಮುಖ್ಯ ನೈಸರ್ಗಿಕ ನ್ಯಾಯ, ನ್ಯಾಚುರಲ್ ಜಸ್ಟಿಸ್ ಅನ್ನೋದನ್ನು ಕೂಡ ನೀವು ಪದೇ ಪದೇ ಓದ್ತಿದ್ರಲ್ಲ. ಆ ಸಂವಿಧಾನದ ಪರಿಬೇಡಿಯಲ್ಲಿ ಯಾವ್ಯಾವ ತರದ ಜಸ್ಟಿಸ್ ಅನ್ನೋದು ಕೂಡ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ಜೀವಾಳವೇ ಜಾತ್ಯತೀತತೆ. ಈ ಜಾತಿ ಸಮೀಕ್ಷೆಯ ನಂತರ
ಕರ್ನಾಟಕದಲ್ಲಿ ಅಂತರ್ಜಾತಿ ಕ್ಷೋಭೆ ಅಥವಾ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬಾರ್ದು. ಏನೇ ಇದ್ರೂ ಕೂಡ ವಿವಿಧ ಜಾತಿ ಜನಾಂಗಗಳು ತಮ್ಮ ಹಿಂದುಳಿದಿರುವಿಕೆ ಅಥವಾ ಮುಂದುವರೆದಿರುವಿಕೆಯನ್ನ ಆ ವರದಿ ಏನಾದ್ರೂ ಬಿಂಬಿಸಿದ್ರೆ ಅದನ್ನ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಬೇಕು. ಈಗಾಗಲೇ ಹಿಂದುಳಿದ ವರ್ಗದ ಮೀಸಲಾತಿ ಲಾಭ ಪಡ್ಕೊಂಡಿರೋ ಯಾವ್ದಾದ್ರು ಒಂದು ನಿರ್ದಿಷ್ಟ ಜಾತಿ ಜನಾಂಗ ಸ್ವಯಂ ಪ್ರೇರಿತವಾಗಿ ತಾನು ಪಡೆದಿರೋ ಸವಲತ್ತನ್ನು ಇತರರಿಗೋಸ್ಕರ ಬಿಟ್ಕೊಡ್ಲಿಕ್ಕೆ ತಯಾರಿದೆಯಾ? ಆ ರೀತಿಯ ಹೃದಯ ವೈಶಾಲ್ಯತೆ ಮತ್ತು ಧೀಮಂತಿಕೆಯನ್ನು ಬಿಂಬಿಸುವಂತ ರಾಜಕಾರಣ ಮಾಡಬೇಕೇ ಹೊರತು ಈ ರೀತಿ ಜನಾಂಗ ನಿಂದನೆ ಸಲ್ಲದು. ಈ ಫಾರ್ಮುಲಾ ರೀತಿಯ ಬಳಕೆ, ಬ್ರಾಹ್ಮಣ ನಿಂದನೆ, ಸೆಕ್ಯುಲರಿಸಮ್ ಅನ್ನೋ ಮನೋಧರ್ಮವನ್ನು ದಯಮಾಡಿ ಬದಲಿಸ್ಕೊಳ್ಳಿ. ನಿಮ್ಮ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಇದ್ದಕ್ಕಿದ್ದಂತೆ ಕಳೆದ 2 ವರ್ಷಗಳಿಂದ ಅವ್ರಿಗೆ ಭಾರತದಲ್ಲಿ ಜಾತೀಯತೆ ಒಂದು ಪಿಡುಗು ಅಂತ ಗೊತ್ತಾಗ್ಬಿಟ್ಟಿದೆ, ಜಾತಿ ಕಾರಣದಿಂದ ಅಸಮಾನತೆ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ. ಬಟ್ ಅದನ್ನು ನಿವಾರಿಸ್ಲಿಕ್ಕೆ ಆತ ಬಳಸ್ತಾ ಇರೋ ಅಸ್ತ್ರ ಎಂತದ್ದು? ಹೋದಲ್ಲಿ ಬಂದಲ್ಲಿ ಪತ್ರಿಕಾಗೋಷ್ಠಿ ಬರೋ ವರದಿಗಾರರು ಕೂಡ ನೀವು ಜಾತಿ ಯಾವ್ದು ಅಂತ ಕೇಳಲಿಕ್ಕೆ ಶುರು ಮಾಡ್ಬಿಟ್ರು. ಭಾರತದ ಉದ್ಯಮಪತಿಗಳಲ್ಲಿ ಎಷ್ಟು ಮಂದಿ ಉಚ್ಚವರ್ಣೀಯರಿದ್ದಾರೆ, ದಲಿತರಿದ್ದಾರೆ. ಈ ರೀತಿ ಜಾತಿ ಕೇಂದ್ರಿತ ಪ್ರಶ್ನೆಗಳನ್ನೆತ್ತ ತಾನು ದೊಡ್ಡ ಕ್ರಾಂತಿ ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ದಾರೆ. ಆದಷ್ಟು ಜಾತಿಗಳ ಪ್ರಸ್ತಾಪ ಕಡಿಮೆ ಆಗ್ತಾ ಬರಬೇಕು. ನೀವು ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬಂದಷ್ಟು ಅಧಿಕಾರಸ್ಥರಿಗೆ ಲಭ್ಯವಿರೋ ಸ್ಥಾನಮಾನ, ಸವಲತ್ತು, ರಾಜಗೌರವಗಳು, ರಾಜಮರ್ಯಾದೆಗಳು ಇತ್ಯಾದಿ ಪ್ರೋಟೋಕಾಲ್ ಸವಲತ್ತುಗಳೆಲ್ಲ ಜಾಸ್ತಿ ಆಗ್ತಾ ಬಂದ್ಬಿಟ್ಟಿವೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ನೈಜ ಪ್ರಜಾಪ್ರಭುತ್ವವಾಗಿ ಉಳಿದೇ ಇಲ್ಲ. ನೀವೆಲ್ಲ ನಿಮ್ಮ ಉತ್ತರಾಧಿಕಾರಿಗಳಾಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನೇ ಮುಂದಕ್ಕೆ ತರುವಂತ ಒಂದು ಜಾಡ್ಡಕ್ಕೆ ಜೋತು ಬಿದ್ದಿದ್ದೀರಿ. ಅದು ಪ್ರಜಾಪ್ರಭುತ್ವ ಅಲ್ಲ, ವಂಶ ಪಾರಂಪರ್ಯ ಯಜಮಾನಿಕೆ. ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದ್ದು. ಅದು ಜಾತ್ಯತೀತತೆಯಲ್ಲ, ಪ್ರಜಾಪ್ರಭುತ್ವವಲ್ಲ. ನಿಜವಾದ ಜಾತ್ಯತೀತತೆ ಅಂತಂದ್ರೆ ಎಲ್ಲ ಬಗೆಯ ಸ್ವಜನ ಪಕ್ಷಪಾತದ ನಿರಾಕರಣೆ, ಎಲ್ಲ ಬಗೆಯ ಕುಟುಂಬ ರಾಜಕಾರಣವನ್ನ ಧಿಕ್ಕರಿಸೋದೇ ನಿಜವಾದ ಸೆಕ್ಯುಲರಿಸಮ್. ಆ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಮತ್ತು ಸಹೋದ್ಯೋಗಿಗಳ ಕುರಿತಂತೆ ಈ ಕಠೋರವಾದ ಮಾತುಗಳನ್ನು ಹೇಳಲೇಬೇಕಾಗಿ ಬಂದಿದೆ ಅಂತ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.